ನನ್ನ ಹೆಸರು ಮಣಿನಾಯಕ್ ಅಂತ. ನಾನು ಹುಣಸೂರು, ಮೈಸೂರು ಡಿಸ್ಟಿಕ್ಕು. ನನಗೆ ಒಂದು 4 ವರ್ಷದಿಂದನೂ ಒಂಥರ ಟಾಯ್ಲೆಟ್ ಮಾಡೋ ಜಾಗದಲ್ಲಿ ಒಂಥರ ನೋವು ಬರ್ತಿತ್ತು. ಫಸ್ಟು ಒಂಥರ ಪಸ್ತರ ಆಯಿತು. ಇದಕ್ಕಿದ್ದಂಗೆ ನನಗೆ ತುಂಬ ನೋವು ಬಂತು. ಒಂದು ನೈಟ್ ಮಲಗಿದ್ದೆ, ತುಂಬ ನೋವು ಬಂತು. ನೋವು ಅಂದರೆ ತಡ್ಕೊಳಕ್ಕಾಗದಿರೋಂಥ ನೋವು. ಟಾಯ್ಲೆಟಿಂದ ಬಂದೆ, ಟಾಯ್ಲೆಟ್ ಮಾಡಿ ಬಂದಾಗ ತುಂಬ ನೋವು, ತಡ್ಕೊಳಕ್ಕಾಗಲ್ಲ, ಅಷ್ಟು ನೋವು ನೋಯ್ತಾಯಿತ್ತು. ಆಮೇಲೆ ಹಾಸ್ಪಿಟ್ಲಿಗೆ ಹೋದೆ. ಮೊದಲು ರಾಯಪುರದಲ್ಲಿ ಒಂದು ಸ್ವಲ್ಪ ನಾನು ಕೆಲಸ ಮಾಡ್ತಾಯಿದ್ದೆ. ರಾಯಪುರದಲ್ಲಿ ಅಲ್ಲೊಂದು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ದೆ. ಅವ್ರು ಹೇಳಿದ್ರು ಥರ ಕಟ್ಟಾಗಿದೆ, ಫಿಸರ್ ಥರ ಆಗಿದೆ, ಏನಿಲ್ಲ ನಾರ್ಮಲ್ಲು, ವಾಸಿ ಆಗುತ್ತೆ ಅಂದ್ಕೊಂಡು ಒಂದು 2-3 ಥರ ಟ್ಯಾಬ್ಲೆಟ್ ಕೊಟ್ಟರು. ಆಗ ನಾನು ಒಂದು 2 ದಿನ ತೊಗೊಂಡೆ. ಒಂದು 2 ದಿನ ತಗೊಂಡಾದಮೇಲೆ ಅದೇನೋ ಗೊತ್ತಿಲ್ಲ, ಟಾಯ್ಲೆಟ್ಗೂ ತುಂಬ ನೋವು ಬರೋದು. ಇದಕ್ಕಿದ್ದಂಗೆ ಆ ಜಾಗದಲ್ಲಿ, ಟಾಯ್ಲೆಟ್ ಮಾಡೋ ಜಾಗದಲ್ಲಿ ತುಂಬ ಒಂದು ಊದ ಬಂದು ಸಿಕ್ಕಾಪಟ್ಟೆ ನೋವು, ಟಾಯ್ಲೆಟ್ ಮಾಡೋಕ್ಕಾಗಲ್ಲ. ಇನ್ನು ಅದ್ರ ಬೆಳಗ್ಗೆಗೆ ಫುಲ್ ಜ್ವರ, ಹೇಳೋಕ್ಕಾಗಲ್ಲ ಅಷ್ಟು ಜ್ವರ. ಮೈಯೆಲ್ಲ ತುಂಬ ಸುಡ್ತಿತ್ತು, ಮತ್ತು ಫುಲ್ಲು ಊದ ಬಂದುಬಿಡ್ತು. ತುಂಬ ದಪ್ಪ ಆಗೋಯ್ತು. ಒಂದು ಸೈಡು, ಒಂದು ಬಲ್ಲ ಕಡೆ ಸೈಡು, ಒಂದು ಸೈಡು ತುಂಬ ದಪ್ಪ ಆಗೋಯ್ತು. ಏನು ಹಿಂಗೆ ಆಗೋಯ್ತಲ್ಲ ಅಂದ್ಕೊಂಡು ತಿರ್ಗಾಡೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಅಷ್ಟು ನೋವು. ಆಗ ಅಲ್ಲಿ ಅದೇ ಹಾಸ್ಪಿಟ್ಲಿಗೆ ಹೋದಾಗ ಪುನಃ ಅದೇ ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಗೆ ಹೋದವರು ಅಲ್ಲಿ ಪಸ್ ಆಗೈತೆ, ಟಾಯ್ಲೆಟ್ ಮಾಡೋ ಜಾಗದಲ್ಲಿ ಬಲ್ಲ ಕಡೆ ಪಸ್ ಆಗೈತೆ, ಅದನ್ನ ಪಸ್ ತೆಗಿಬೇಕು, ಇಲ್ಲಾಂದರೆ ಅದು ಕ್ಯಾನ್ಸರ್ ಥರ ಆಗ್ಬಿಡ್ತದೆ, ಜಲ್ದಿ ಇದನ್ನ ಮಾಡಬೇಕು ಅಂದ್ಕೊಂಡು ಅವತ್ತೇ ಅವ್ರು ಮಾಡಿದ್ರು. ಪಸ್ ಎಲ್ಲ ತೆಗೆದ್ರು. ಪಸ್ ಎಲ್ಲ ತೆಗೆದ್ಬಿಟ್ಟು ಅವರು ಏನಿಲ್ಲ, ವಾಸಿ ಆಗುತ್ತೆ ಅಂದ್ಕೊಂಡು ಹೇಳಿದ್ರು. ಆಗ ವಾಸಿ ಆಗುತ್ತೆ ಅಂತ ಹೇಳಿದ್ರು. ಆಗ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ. ಅದು ಪಸ್ ಇರೋ ಜಾಗ ಒಂದು ಕಮ್ಮಿ ಅಂದರೆ ಒಂದಿಷ್ಟು ಇತ್ತು, ಒಂದಿಷ್ಟು ಪಸ್ ಬಂತು. ಆ ಜಾಗ ರಿಕವರಿ ಆಗೋಕ್ಕೆ ಒಂದು 2 ಮಂತ್ ತಗೋತದು. ಆ ಗಾಯ ಎಲ್ಲ ವಾಸಿಯಾಗಿ ಆ ಪಸ್ ಇರೋ ಜಾಗ ಎಲ್ಲ ತುಂಬೋದಕ್ಕೆ ಒಂದು 2 ಮಂತ್ ತಗೋತದು. 2 ಮಂತ್ ತಗೊಂಡಾದ್ಮೇಲೆ ಗಾಯ ಎಲ್ಲ ಪೂರ್ತಿ ವಾಸಿ ಆಯಿತು. ಪೂರ್ತಿ ವಾಸಿ ಆದಮೇಲೆ ಪುನಃ ಆ ಜಾಗದಲ್ಲಿ ಒಂಥರ ಕ್ಯೂ ಥರ ಬರೋಕ್ಕಾಯ್ತು. ಆಗ ಅಲ್ಲಿ ಪುನಃ ನಾನು ಊರಿಗೆ ಬಂದ್ಬಿಟ್ಟು ಅಲ್ಲಿ ಒಬ್ಬ ಸರ್ಕಾರಿ ಡಾಕ್ಟ್ರ್, ಗೌರ್ಮೆಂಟ್ ಡಾಕ್ಟ್ರಿಗೆ ನಾನು ತೋರಿಸ್ದೆ. ಗೌರ್ಮೆಂಟ್ ಡಾಕ್ಟ್ರಿಗೆ ತೋರಿಸಿದಾಗ ಅವ್ರು ಹೇಳಿದ್ರು ಪಿಸ್ಟೋಲ್ ಆಗೈತೆ ಅಂದರು. ಆ ಪಿಸ್ಟೋಲ್ ಆಗೈತೆ ಅಂತ ಹೇಳ್ಬಿಟ್ಟು ಇದೇನು ಈ ಥರ ಆಗೋಯ್ತಲ್ಲ. ಆಗ ನೆಟ್ಟೆಲ್ಲ ಸರ್ಚ್ ಮಾಡಿದೆ, ಏನು ನನಗೂ ಸರಿಯಾಗಿ ಗೊತ್ತಿಲ್ಲ, ಪಿಸ್ಟೋಲ್ ಅಂದರೆ ಏನು ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದೇನು ಪೈಲ್ಸ್ ಅಂದರೆ ಅಷ್ಟೇ. ಪೈಲ್ಸ್ ಅಂದರೆ ನಾವೆಲ್ಲ ಒಂದೇ ಅಂತ ಅನ್ಕೋತೀವಿ ನಾವು. ನಮ್ಗೆ ಇಲ್ಲಿಗೆ ಬಂದಾಗಲೇ ಗೊತ್ತಾಯಿತು, ಪಿಸರ್ ಬೇರೆ, ಪೈಲ್ಸೇ ಬೇರೆ, ಪಿಸ್ಟೋಲ ಬೇರೆ ಅಂತಲೇ ಇಲ್ಲಿಗೆ ಬಂದಾಗಲೇ ನಮ್ಗೆ ಗೊತ್ತಾಗಿದ್ದು. ಆ ಕೇಳಿದ್ರೆ ನಾನು ನೆಟ್ಟಲ್ಲೆಲ್ಲ, ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ, ಈ ಪಿಸ್ಟೋಲ ಅಂದರೆ ಏನು ಅಂತ. ಇದು ಒಂದ್ಸಲ ತುಂಬ ಕೇಳ್ಪಟ್ಟೆ. ಇದರಿಂದ ಪಿಸ್ಟೋಲ್ ಆಗಿ ತುಂಬ ಜನ ಸಾವಿಗೀಡಾಗೋರೆ ಅಂತಲೂ ತುಂಬ ಕೇಳ್ಪಟ್ಟಿದ್ದೆ. ಈ ಥರ ಆಗೋಯ್ತು ನನ್ನ ಲೈಫಲ್ಲಿ, ಏನಪ್ಪ ಅಂದ್ಕೊಂಡು ತುಂಬ ಭಯ ಆಯಿತು. ಆಗ ನಾನು ಅಲ್ಲೇ ಒಂದು ಹಾಸ್ಪಿಟಲ್ಲಿ, ಅಲ್ಲೇ ನಮ್ಮ ಮೈಸೂರಲ್ಲೇ ಒಂದು ಹಾಸ್ಪಿಟಲ್ಲಿ ಆಪ್ರೇಷನ್ ಮಾಡಿಸ್ದೆ. ಆಪ್ರೇಷನ್ ಮಾಡಿಸಿದಾಗ ಅವರು ನಾರ್ಮಲ್ ಆಪ್ರೇಷನ್ ಮಾಡಿಸಿದಾಗ ಕಮ್ಮಿ ಅಂದರೂ ಒಂದಿಷ್ಟು ಆ ಜಾಗದಲ್ಲಿ ಒಂದಿಷ್ಟು ಆಳ ತೆಗೆದ್ರು, ಮಾಂಸನ ತೆಗೆದ್ಬಿಟ್ಟು ಒಂದಿಷ್ಟು ಅಗಲ, ಒಂದಿಷ್ಟು ಆಳ ತೆಗೆದು ಮಾಂಸ ಎಲ್ಲ ತೆಗೆದ್ಬಿಟ್ಟು ವಾಸಿ ಆಗುತ್ತೆ ಅಂದ್ಕೊಂಡು ಹೇಳಿದ್ರು. ಪುನಃ ಅದು ರಿಕವರಿ ಆಗೋಕೆ ಒಂದು 2.5 ರಿಂದ 3 ತಿಂಗಳು ತಗೋ. ಹಾಗೆ ಯಾವ ಕೆಲಸ ಇಲ್ಲ, ಏನಿಲ್ಲ, ಮನೇಲೇ ಊಟ ಮಾಡು, ಅಲ್ಲೇ ಮಲಗು, ಏನು ಕೆಲಸ ಮಾಡೋಕ್ಕಾಗಲ್ಲ, ಅಷ್ಟು ನೋವು ಬರ್ತಿತ್ತು. ಟಾಯ್ಲೆಟ್ ಮಾಡೋಕ್ಕಾಗಲ್ಲ, ಅಷ್ಟು ನೋವು. ಆಗ ಪುನಃ ಹಿಂಗಾಗೋಯ್ತಲ್ಲ ನನ್ನ ಲೈಫು ಅಂದ್ಕೊಂಡು ಒಳ್ಳೆ ರಿಕವರಿ ಆಗೋ ತನಕ ಇದ್ದೆ. ಆಗ ರಿಕವರಿ ಆದಮೇಲೆ ಪುನಃ ಒಂದು 2 ತಿಂಗಳು, ಒಂದು 6 ತಿಂಗಳು ಕಳೀತು. ಒಂದು 6 ತಿಂಗಳು ಕಳೆದ್ಮೇಲೆ ಪುನಃ ಸೇಮ್ ಕೇಸು. ಅದ್ರ ಪಕ್ಕದಲ್ಲಿ ಪುನಃ ಕ್ಯೂ ಬರೋಕ್ಕೆ ಶುರುವಾಯಿತು. ನಾನು ಅಂದ್ಕೊಂಡು ಇದೇನು ಹಿಂಗಾಗೋಯ್ತಲ್ಲ ನನ್ನ ಜೀವನ ಪೂರ್ತಿ, ನರ್ಕ ಆಗೋಗೋಯ್ತು. ಈಗ ನಮ್ಮ ಸರ್ವೇಸಾಮಾನ್ಯ ನಮ್ಮ ಊರಿನ ಜನಗಳೇ ಆಗಲಿ, ಅಕ್ಕಪಕ್ಕ ಜನಗಳೇ ಅಂದರೆ ನಮ್ಮ ಫ್ರೆಂಡ್ ಸರ್ಕಲೇ ಆಗಲಿ, ಅಂದರೆ ಜನಗಳು ಏನು ತಿಳ್ಕೊಂಡವ್ರೆ ಅಂದರೆ ಇದು ಪೈಲ್ಸ್ ಅನ್ನೋದು ಒಂದು ನಾರ್ಮಲ್ ಕಾಯಿಲೆ, ಇದರಿಂದ ಏನೂ ಆಗಲ್ಲ ಅಂತ ಕೆಲವ್ರು ತಿನ್ಕೊಂಡವ್ರೆ. ಕೆಲವ್ರು ಏನೋ ಸ್ವಲ್ಪ ಪೈಲ್ಸ್ ಆಗಿರ್ತದೆ, ಇಲ್ಲ ಒಂದು ಆಯುರ್ವೇದಿಕ್ ಟ್ಯಾಬ್ಲೆಟೋ, ಔಷಧಿನೋ, ಇಲ್ಲ ಇನ್ನೊಂದು ಅಲೋಪತಿನೋ, ಹೋಮಿಯೋಪತಿನೋ, ಇಲ್ಲ ಇನ್ನೊಂದು ತಗೊಂಡು ಕ್ಲಿಯರ್ ಆಗೋಗ್ತಾರೆ. ಒಂದು ವಾರಕ್ಕೆ 15 ದಿನಕ್ಕೆಲ್ಲ ಕ್ಲಿಯರ್ ಆಗೋಗ್ತಾರೆ. ಎಲ್ಲ ರೀತಿ ಪೈಲ್ಸು ಒಂದೇ ಥರ ಇರಲ್ಲ. ಕೆಲವ್ರು ಏನಂತಾರೆ, ಇವ್ನು ನಾಟಕ ಆಡ್ತಾವನೆ ಅನ್ನೋ ಒಂದು ಮನೋಭಾವನೆ ಬಂದ್ಬಿಡ್ತದೆ. ಆದರೆ ಪೈಲ್ಸಿಂದ ಪೈಲ್ಸಿಂದ ಯಾರು ನರಳ್ತಾ ಇರ್ತದೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಆ ಕಷ್ಟ ಎಷ್ಟು ಅಂತ. ಎಲ್ರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಕೆಲವ್ರು ಹೇಳ್ತಾರೆ, ನಮ್ಮ ಹಳ್ಳಿ ಕಡೆನೇ ಆಗಿರ್ಬೋದು, ಕೆಲವ್ರು ಏನು ಹೇಳ್ತಾರೆ, ಏನು ಪೈಲ್ಸ್ ಅಂದರೆ ಸುಮ್ಮನೆ ಇಷ್ಟು ಇಸ್ಕೊಂಡಿರ್ತದೆ, ಪೈಲ್ಸನ್ನು ಆರಾಮಾಗಿ ಒಂದು ವಾರಕ್ಕೆ 15 ದಿನಕ್ಕೆ ವಾಸಿ ಇರ್ತದೆ, ಇವು ನಾಟಕ ಆಡ್ತಾ ಇರ್ತಾನೆ ಅನ್ನೋ ಒಂದು ಭಾವನೆಗಳು ಬಂದ್ಬಿಡ್ತವೆ.
ಜನನಲ್ಲಿ. ಅದು ಎಲ್ಲರ ಪೈಲ್ಸು, ಎಲ್ಲ ಫಿಸ್ಟುಲ, ಎಲ್ಲ ಫಿಸರ್ ಎಲ್ಲರದು ಒಂದೇ ಥರ ಇರಲ್ಲ. ನಾನು ನಮ್ಮ ಜನಗಳಲ್ಲಿ ಕೇಳ್ಕೊಳ್ಳೋದು ಏನಂದರೆ, ಎಲ್ಲರೂ ಒಂದೇ ಥರ ನೋಡಿಬಿಡಿ, ಎಲ್ಲರ ಕೈಲೇ ಒಂದೇ ಥರ ಇರಲ್ಲ ಅನ್ನೋದನ್ನ ನಾನು ನಮ್ಮ ಜನಗಳಿಗೆ ಕೈ ಮುಗಿದು ಕೇಳ್ಕೊತೀನಿ. ಎಲ್ಲರೂ ಕೇಳ್ಕೊಳ್ಳೋದಷ್ಟೇ. ಎಲ್ಲರ ಪೈಲ್ಸು ಆಗಲಿ ಪಿಸ್ಟೋಲ್ ಎಲ್ಲರದು ಒಂದೇ ಥರ ಇರಲ್ಲ. ಎಷ್ಟೋ ಜನ ನಾನು ಕೇಳ್ಪಟ್ಟಿದ್ದೀನಿ, ಈ ಪಿಸರು ಪೈಲ್ಸು ಪಿಸ್ಟೋಲಿಂದ ಎಷ್ಟೋ ಜನ ಸಾವಿಗೆ ಸೂಸೈಡ್ ಮಾಡ್ಕೊಂಡವ್ರೆ. ಆಮೇಲೆ ಈ ಪುನಃ ಒಂದು 2 ತಿಂಗಳಾಯಿತು. 2 ತಿಂಗಳಿಗೆ ಪುನಃ ಶುರುವಾಯಿತು. ಆಗ ನಾನು ಪುನಃ ನೆಟ್ಟಲ್ಲಿ ಸರ್ಚ್ ಮಾಡಿದೆ, ಗೂಗಲಲ್ಲಿ ನೆಟ್ಟಲ್ಲಿ ಓದಿ, ಬೆಂಗಳೂರಲ್ಲಿ ನಂಬರ್ 1 ಪಿಸ್ಟುಲ ಪೈಲ್ಸ್ ಆಪ್ರೇಷನ್ ಹಾಸ್ಪಿಟ್ಲ್ ಯಾವುದು ಅಂತ. ಆಮೇಲೆ ಇಲ್ಲಿ ಯೂಟ್ಯೂಬಲ್ಲೆಲ್ಲ ವಿಡಿಯೋ ಬರ್ತಾಯಿದ್ದೋ. ಆಗ ಇಲ್ಲಿ ಸ್ಮೈಲ್ ಹಾಸ್ಪಿಟ್ಲ್ ಅಂತ ಗೊತ್ತಾಯಿತು. ಆಗ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಾಗ ಇಲ್ಲಿ ಡಾಕ್ಟರ್ ಪರಮೇಶ್ವರ್ ಸರ್ ಅವ್ರ ಅಪಾಯಿಂಟ್ಮೆಂಟ್ ಸಿಕ್ತು. OPDಲೆಲ್ಲ ಕೇಳ್ಕೊಂಡು ಸರ್ ಹತ್ರ ಹೋದೆ. ಸರ್ ಹತ್ರ ಹೋದಾಗ ಸರು, ನೀನು ಇಲ್ಲಿಗೆ ಬಂದಿದ್ಯಾ, ನೀನು ಯಾವುದೇ ಕಾರಣಕ್ಕೂ ಭಯ ಪಡಬೇಡ. ಇಲ್ಲಿ ಬಂದರೆ ಅದೇನೇ ಆಗಲಿ ನಿನ್ನ ಜವಾಬ್ದಾರಿ ನಂದು, ನಿನ್ನ ಜವಾಬ್ದಾರಿ ಏನಾದರೆ ಅದು ನಂದು. ಇಲ್ಲಿ ಬಂದಿದ್ದೆ, ನಿನ್ನ ಕಾಯಿಲೆ ವಾಸಿ ಆಯಿತು ಅನ್ಕೊ, ಅದ್ರ ಬಗ್ಗೆ ಟೆನ್ಷನ್ನೇ ಬಿಟ್ಬಿಡು ಅಂತ ಹೇಳಿದ್ರು. ಹಾಗೆ ಬಂದ ದಿನವೇ ಸರ್ ಡಿಸ್ಕೌಂಟಲ್ಲಿ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ರು. ಅಲ್ಲಿ ಗೊತ್ತಾಯಿತು. ಮತ್ತು ಪಿಸ್ಟುಲ ಐತೆ, ಅದ್ರ ಜೊತೆ ಪೈಲ್ಸು ಇದೆ ಅಂತ ಗೊತ್ತಾಯಿತು. ಎಮೊರಾಯ್ಡ್ಸ್ ಅಂತ ಏನು ಹೇಳ್ತಾರೆ, ಎಮೊರಾಯ್ಡ್ಸು ಮತ್ತು ಪೈಲ್ಸ್ ಅಂತ ಇದೆ ಅಂತ ಗೊತ್ತಾಯಿತು. ಆಗ ಸರ್ ಹತ್ರ ಹಿಂಗಿದೆ ಅಂತ ಹೇಳಿದ್ರು. ನನ್ನ ಹತ್ರ ಅಮೌಂಟು ಇರಲಿಲ್ಲ. ಅಮೌಂಟ್ ಇಲ್ದಾರ ಕಾರಣ ಸರಿ ಹೇಳಿದ್ರು, ಅಡ್ಜಸ್ಟ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಆಗ ಡಿಸ್ಕೌಂಟಲ್ಲೇ ನನಗೆ ತುಂಬ ಡಿಸ್ಕೌಂಟಲ್ಲಿ ಆಪ್ರೇಷನ್ ಮಾಡಿದ್ರು. ಈ ನಮ್ಮ ಹಳ್ಳಿ ಜನಗಳಲ್ಲಿ, ಅಂದರೆ ನಮ್ಮ ಜನಗಳಲ್ಲಿ, ಹಳ್ಳಿ ಜನ ಅಂತಲ್ಲ, ಎಲ್ಲರೂ ಸರ್ವಸಾಮಾನ್ಯ ಏನು ತಿಳ್ಕೊಳ್ಳಿದ್ರೆ ಬೆಂಗಳೂರು ಅಂದರೆ ಏನು ಅಂದರೆ, ಬೆಂಗಳೂರು ಅಂದರೆ ಕಾಸ್ಟ್ಲಿ ಹೇಳ್ತಾರಲ್ಲ, ಏನೋ ಕಾಸ್ಟ್ಲಿ ದುನಿಯಾ ಅಂತ ಹೇಳ್ತಾರಲ್ಲ. ಬೆಂಗಳೂರು ಅಂದರೆ ಏನು ಅನ್ಕೋತಾರೆ ಜನ, ಬೆಂಗಳೂರು ಅಂದರೆ ಕಾಸ್ಟ್ಲಿ, ಲಕ್ಷಾಂತರ, ಬೆಂಗಳೂರು ಅಂದರೆ ಲಕ್ಷಾಂತರ ರೂಪಾಯಿ ಆಯ್ತದೆ ಅಂತ ತಿಳ್ಕೊಂಡಾರೆ. ಆದರೆ ಇಲ್ಲಿ ಬಂದು ಈ ಸ್ಮೈಲ್ ಹಾಸ್ಪಿಟ್ಲಿಗೆ ಬಂದು ಏನೋ ಒಂಥರ ನಮ್ಮಲ್ಲಿರುವಂಥ ಕಷ್ಟನ ಹೇಳ್ಕೊಂಡ್ರೆ, ಸರ್ ಎಷ್ಟು ಡಿಸ್ಕೌಂಟ್ ಆಗ್ತದೋ ಅಷ್ಟು ಡಿಸ್ಕೌಂಟಲ್ಲಿ ಅಷ್ಟು ಕೇರ್ ತಗೊಂಡು ನಮಗೆ ಒಂದು ಆಪ್ರೇಷನ್ ಮಾಡಿ ಒಂದು ಒಳ್ಳೆ ರೀತಿ ಮಾಡಿ ಕಳಿಸ್ತಾರೆ ಅನ್ನೋಕ್ಕೆ ನಾನೇ ಉದಾಹರಣೆ. ಬೇರೆಯವ್ರಿಗೆ ಕೇಳೋಕ್ಕೋಗಲ್ಲ, ನಾನು ಬೇರೆಯವ್ರ ಲೈಫಲ್ಲಿ ಏನು ಅಂತ ನಾನು ಹೇಳೋಕ್ಕೋಗಲ್ಲ. ನನ್ನ ಲೈಫಲ್ಲಿ ಸರ್ ತುಂಬ ಹೆಲ್ಪ್ ಮಾಡೋರೆ, ತುಂಬ ಡಿಸ್ಕೌಂಟ್ ಮಾಡಿ ನನಗೆ ಆಪ್ರೇಷನ್ ಮಾಡಿ ಕಳಿಸೋರೆ. ಇವತ್ತು ಸರ್ವಸಾಮಾನ್ಯ, ಇವತ್ತು ನಾನು ಚೆನ್ನಾಗಿದ್ದೀನಿ ಅನ್ನೋ ಒಂದು ಕಾರಣ ಏನು, ಪರಮೇಶ್ವರ್ ಸರ್. ಈ ತುಂಬ ಕಡೆ, ಯಾಕೆಂದರೆ ನಾನು ನೋಡಿದ್ದೀನಿ, ನಾನು ಹೋಗಿದ್ದೀನಿ ತುಂಬ ಕಡೆ. ಈ ಕಲ್ಕತ್ತು ಡಾಕ್ಟ್ರುಗಳು ತುಂಬ ಇದ್ದಾರೆ. ಯಾಕೆಂದರೆ ನಾನು ಹೋಗಿದ್ದೀನಿ, ನಾನು ಸುಮ್ಮನೆ ಹೇಳೋಕ್ಕೋಗಲ್ಲ. ನಾನು ಹೋಗಿದ್ದೀನಿ, ನಾನು ನೋಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಅವ್ರಿಗೆ ಒಂದ್ಸಲಿಗೆ ಅಂದರೆ 15,000 20,000 ಆಗಿದೆ. ನಾನು ಒಂದ್ಸಲಿ ಒಬ್ಬರನ್ನ ವಿಚಾರಿಸಿದಾಗ ಅವ್ರು ಹೇಳಿದ್ರೆ, ಇದೇ ಪಿಸ್ಟುಲ್ ಆಪ್ರೇಷನ್ನ 3 ಸಲ ಮಾಡಬೇಕು ಅಂದರು. ಇದೇನಿದು ಒಂದು ಆಪ್ರೇಷನ್ನ 3 ಸಲ ಮಾಡಬೇಕು ಅಂತ ಹೇಳ್ತಾವ್ರೆ ಇವರು. ನನಗೆ ಕನ್ಫ್ಯೂಸ್ ಆಯಿತು. 3 ಸಲ ಮಾಡ್ತೀನಿ ಅಂತ ಹೇಳ್ತಾವ್ರಲ್ಲ ಇವರು. ಒಂದು ಸಲಿಗೆ 5,000 15,000 ಆಯ್ತದೆ ಆಪ್ರೇಷನ್ ಮಾಡೋಕ್ಕೆ. ಇನ್ನು ಟ್ರೀಟ್ಮೆಂಟು ಮತ್ತು ಏನೋ ನಿಮ್ಮ ಟ್ಯಾಬ್ಲೆಟಿಗೆ ಬಿಟ್ಟರೆ ಅದು ಬೇರೆ ಅಂತ ಹೇಳಿದ್ರು. ಆ ಥರ ಡಾಕ್ಟರ್ ಇದ್ದಾರೆ. ಆಗ ನಾನು ಬೇಡ ಅಂಕ ಬಂದುಬಿಟ್ಟೆ, ನಾನು ಹೋಗಲಿಲ್ಲ. ಬಟ್ ಇಲ್ಲಿ ಬಂದುಬಿಟ್ಟೆ ಅಂತ ಅಲ್ಲೋಗಿ ದುಡ್ಡನ್ನ ಸುರಿಯೋದಕ್ಕೆ ಅಷ್ಟು ಇನ್ನೊಂದು ಸ್ವಲ್ಪ ಎಲ್ಲಾದರೂ ಒಂಚೂರ ಪ್ರಯತ್ನ ಪಟ್ಟು ಇಂಥ ಜಾಗಗಳಿಗೆ ಬಂದರೆ ಒಂದೇ ಸಲ ನಿಮ್ಮ ಕಾಯಿಲೆ ಸಂಪೂರ್ಣವಾಗಿ ವಾಸಿ ಆಗ್ತದೆ. ಅದಕ್ಕೆ ಕಾರಣ ನಾನೇನೆ, ಬೇರೆಯವ್ರು ಹೇಳಲ್ಲ. ಬೇರೆಯವ್ರ ಲೈಫ್ ನಾನು ಹೇಳಲ್ಲ. ನನ್ನ ಲೈಫಲ್ಲಿ ಏನಾಗೈತೆ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೇರೆ ಅಲ್ಲಿ ಇಲ್ಲಿ ಹೋಗಿ ಮಾಡೋದಕ್ಕೆ ಇಲ್ಲಿ ಬಂದು 1 ತಿಂಗಳು 15 ದಿನ ಟೈಮ್ ತಗೊಂಡು ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ.